ಸರ್, ಈಗ ಮುನಿರತ್ನ ಮೇಲೆ ಮತ್ತೊಂದು ಕೇಸ್ ಆಗಿದೆ ಸರ್. ಮನೆಯೆಲ್ಲ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಅದಕ್ಕೆ ಕೆಲವೊಂದು ಶನಿ ಟ್ರ್ಯಾಪ್ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ಸರ್ ಆ ಎಫ್ಐಆರ್. ಅದು ನಾನು ನೋಡಿಲ್ಲ. ನಿನ್ನೆ ಒಂದಷ್ಟು ವಿಡಿಯೋ ರಿಲೀಸ್ ಆಗಿದೆ, ಆಡಿಯೋ ವಿಡಿಯೋ ಅಂತ ಹೇಳ್ತಾ ಇದ್ರು. ಸೊ ಅದು ಏನಿದೆ, ಈಗ ಆಲ್ರೆಡಿ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ಮುನಿರತ್ನ ಅವರು, ಸೊ ಅಡಿಷನಲ್ ಎಫ್ಐಆರ್ ಆಗುತ್ತೆ, ತನಿಖೆ ಆಗುತ್ತೆ. ಸೊ ನೋಡೋಣ, ಮುಂದುವರ್ಸ್ಕೊಂಡು ನೋಡಿ. ಈ ದುರಂತ ಇಲ್ಲಿ ಬರ್ತಾರೆ ಯಜಮಾನ್ರುಗಳು, ನಮ್ಮ ಅಶೋಕು, ಸಿ ಟಿ ರವಿ, ಅಶ್ವಥ್ ನಾರಾಯಣು, ಸೊ ಇನ್ನಿತರೆ ಅನೇಕ ಸಿ ಟಿ ರವಿ ಅವರೆಲ್ಲ ಲೀಡ್ರ್ಗಳು. ಅಲ್ಲಿ ಈ ಒಂದು ದಲಿತರ ಬಗ್ಗೆ ಮಾತನಾಡ್ತಾರೆ ಮುನಿರತ್ನ ಅವರು. ಒಂದು ಸಮುದಾಯದ, ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ. ಅದನ್ನು ಕನಿಷ್ಠ ಖಂಡಿಸೋದಿಲ್ಲ. ಕನಿಷ್ಠ ಈ ತಪ್ಪು, ನಮ್ಮ ಪಕ್ಷ ಇವ್ರ ಬಗ್ಗೆ ಕ್ರಮ ತಗೋಬೇಕು, ಇಲ್ಲ ಅಮಾನತ್ನಲ್ಲಿ ಇಡಬೇಕು ಅಂತೇಳಿ ಅಶೋಕು ಮಾತಾಡಲ್ಲ, ಕುಮಾರಸ್ವಾಮಿಯವರು ಮಾತಾಡಲ್ಲ, ಸಿ ಟಿ ರವಿನೂ ಮಾತಾಡಲ್ಲ, ಅಶ್ವಥ್. ದುರಂತ ಈ ಸಮಾಜದ ಜನ ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಕೆಟ್ಟದಾಗಿ ಒಬ್ಬ ಜನಪ್ರತಿನಿಧಿ, ಮಾಜಿ ಸಚಿವ ಅಂದಿರ್ತಕ್ಕಂಥದ್ದು ನಾನೆಲ್ಲೂ ನೋಡಿಲ್ಲ. ಥ್ಯಾಂಕ್ ಯು ಸರ್. ಸರ್, ಈಗ ಮುನಿರತ್ನ ಮೇಲೆ ಮತ್ತೊಂದು ಕೇಸ್ ಆಗಿದೆ ಸರ್. ಮನೆಯೆಲ್ಲ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಅದಕ್ಕೆ ಕೆಲವೊಂದು ಶನಿ ಟ್ರ್ಯಾಪ್ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ಸರ್ ಆ ಎಫ್ಐಆರ್. ಅದು ನಾನು ನೋಡಿಲ್ಲ. ನಿನ್ನೆ ಒಂದಷ್ಟು ವಿಡಿಯೋ ರಿಲೀಸ್ ಆಗಿದೆ, ಆಡಿಯೋ ವಿಡಿಯೋ ಅಂತ ಹೇಳ್ತಾ ಇದ್ರು. ಸೊ ಅದು ಏನಿದೆ, ಈಗ ಆಲ್ರೆಡಿ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ಮುನಿರತ್ನ ಅವರು, ಸೊ ಅಡಿಷನಲ್ ಎಫ್ಐಆರ್ ಆಗುತ್ತೆ, ತನಿಖೆ ಆಗುತ್ತೆ. ಸೊ ನೋಡೋಣ, ಮುಂದುವರ್ಸ್ಕೊಂಡು ನೋಡಿ. ಈ ದುರಂತ ಇಲ್ಲಿ ಬರ್ತಾರೆ ಯಜಮಾನ್ರುಗಳು, ನಮ್ಮ ಅಶೋಕು, ಸಿ ಟಿ ರವಿ, ಅಶ್ವಥ್ ನಾರಾಯಣು, ಸೊ ಇನ್ನಿತರೆ ಅನೇಕ ಸಿ ಟಿ ರವಿ ಅವರೆಲ್ಲ ಲೀಡ್ರ್ಗಳು. ಅಲ್ಲಿ ಈ ಒಂದು ದಲಿತರ ಬಗ್ಗೆ ಮಾತನಾಡ್ತಾರೆ ಮುನಿರತ್ನ ಅವರು. ಒಂದು ಸಮುದಾಯದ, ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ. ಅದನ್ನು ಕನಿಷ್ಠ ಖಂಡಿಸೋದಿಲ್ಲ. ಕನಿಷ್ಠ ಈ ತಪ್ಪು, ನಮ್ಮ ಪಕ್ಷ ಇವ್ರ ಬಗ್ಗೆ ಕ್ರಮ ತಗೋಬೇಕು, ಇಲ್ಲ ಅಮಾನತ್ನಲ್ಲಿ ಇಡಬೇಕು ಅಂತೇಳಿ ಅಶೋಕು ಮಾತಾಡಲ್ಲ, ಕುಮಾರಸ್ವಾಮಿಯವರು ಮಾತಾಡಲ್ಲ, ಸಿ ಟಿ ರವಿನೂ ಮಾತಾಡಲ್ಲ, ಅಶ್ವಥ್. ದುರಂತ ಈ ಸಮಾಜದ ಜನ ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಕೆಟ್ಟದಾಗಿ ಒಬ್ಬ ಜನಪ್ರತಿನಿಧಿ, ಮಾಜಿ ಸಚಿವ ಅಂದಿರ್ತಕ್ಕಂಥದ್ದು ನಾನೆಲ್ಲೂ ನೋಡಿಲ್ಲ. ಥ್ಯಾಂಕ್ ಯು ಸರ್.